12ನೇ ಶತಮಾನದಂದು ಮುಂಡರಗಿಯಲ್ಲಿ ವಿಪರೀತ ಬರಗಾಲ. ಹಸಿವಿನಿಂದ ಬಳಲಿದ ಬೇಡರಿಗೆ ತಮ್ಮ ಜೋಳಿಗೆಯಿಂದ ಅನ್ನವನ್ನು ನೀಡಿ ಉಣಿಸಿ ತಣಿಸಿ ಹರಿಸಿದ ನಾಮವೇ ಶ್ರೀ ಅನ್ನದಾನೀಶ್ವರ ಮಠ. ನಮ್ಮ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೃಡಗಿರಿಯಲ್ಲಿ ಸ್ಥಾಪಿತವಾದ ಶ್ರೀ ಜಗದ್ಗುರು ಅನ್ನದಾನೀಶ್ವರ ವಿದ್ಯಾ ಸಮಿತಿಗೆ 100 ವರ್ಷಗಳ ಸಂಭ್ರಮ. ಇದರ ಪ್ರಯುಕ್ತವಾಗಿ ಇದೇ ಜನವರಿ 17, 18ರಂದು ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ನೂತನ ಕಟ್ಟಡದ ಲೋಕಾರ್ಪಣೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇತಿಹಾಸ ನೋಡುವುದಾದರೆ ಅಂದಿನ ಶ್ರೀಗಳಿಂದ 1912ರಲ್ಲಿ ಸಂಸ್ಕೃತ ಪಾಠಶಾಲೆ ಹಾಗೂ ಉಚಿತ ಪ್ರಸಾದ ನಿಲಯದೊಂದಿಗೆ ಮುಂಡರಗಿಯಲ್ಲಿ ಅನ್ನದಾನೀಶ್ವರ ವಿದ್ಯಾ ಸಮಿತಿ ಪ್ರಾರಂಭಗೊಂಡಿತು. ಮುಂದೆ 1924ರಲ್ಲಿ ಕೇವಲ 12 ಜನ ವಿದ್ಯಾರ್ಥಿಗಳೊಂದಿಗೆ ನ್ಯೂ ಇಂಗ್ಲಿಷ್ ಶಾಲೆಯನ್ನು ಪ್ರಾರಂಭಿಸಿದರು. 9ನೇ ಪೀಠಾಧೀಶರಾದ ಶ್ರೀ ವೆಂಕಟಾಪುರ ಅಜ್ಜನವರು ಶಿಕ್ಷಣದ ಅಭಿವೃದ್ಧಿಗಾಗಿ ಶ್ರಮಿಸಿದರು. ಹಿರಿಯ ಶಿಕ್ಷಣ ಪ್ರೇಮಿಗಳಾದ ಕೊಪ್ಪಳದ ಶ್ರೀ ವೀರಭದ್ರಪ್ಪನವರು ಹಾಗೂ ಭೂದಾನಿಗಳಾದ ಇಲ್ಲೂರು ವಾಸಪ್ಪನವರು ಸಂಸ್ಥಾನ ಭಕ್ತ ಸಮೂಹವು 1969ರಲ್ಲಿ ಈಗಿನ ಪೀಠಾಧಿಪತಿಗಳಿಗೆ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ನೀಡಿದರು. ಮುಂದೆ ನಡೆದದ್ದು ಇತಿಹಾಸ. 1969ರಿಂದ ಬಸವಣ್ಣನವರ ಕಾಯಕವೇ ಕೈಲಾಸವನ್ನು ಉಸಿರಾಗಿಸಿಕೊಂಡು ದಿನದ 16 ಗಂಟೆ ಪೂಜೆ ಪುನಸ್ಕಾರ ಅಧ್ಯಯನ ಬರವಣಿಗೆ ಮಾರ್ಗದರ್ಶನದ ಮೂಲಕ ಸಕ್ರಿಯರಾಗಿ 33 ಅಂಗ ಸಂಸ್ಥೆಗಳ ಜವಾಬ್ದಾರಿಯ ಜೊತೆಗೆ ಗ್ರಾಮೀಣ ಭಾಗದ